ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಚಾಮುಂಡಿ ನಗರದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಚಾಮುಂಡೇಶ್ವರಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾದ ಸುಮಾರು 500 ಮಂದಿ ಕಾರ್ಮಿಕರಿಗೆ ಉಚಿತವಾಗಿ ಆರ್ಪಿಎಲ್ ಹಾಗೂ ಬ್ರಿಡ್ಜ್ ಕೋರ್ಸ್ ತರಬೇತಿಯನ್ನು ನೀಡಲಾಯಿತು. ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದ ಕಾರ್ಮಿಕರಿಗೆ ಅವರ ಕೆಲಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಮಂಡಳಿಯ ವತಿಯಿಂದ ಉಚಿತವಾಗಿ ಕಿಟ್ಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವು ಚಾಮುಂಡೇಶ್ವರಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ಅಧ್ಯಕ್ಷರಾದ ಮುರುಗನ್ ಅವರ ನೇತೃತ್ವದಲ್ಲಿ ನೆರವೇರಿತು. ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಅಂತ ನಮ್ಮ ಅಧ್ಯಕ್ಷರಾದಂಥ ಮುರುಗನ್ ಸಾರ್ ಅವರು ಓಪನ್ ಮಾಡಿದ್ದಾರೆ, ಸ್ಥಾಪನೆಯನ್ನು ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಲೇಬರ್ಗೋಸ್ಕರ ತುಂಬ ದುಡಿತಾ ಇದ್ದೀವಿ. ಅವ್ರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಕರ್ಯಗಳನ್ನೆಲ್ಲ ನಾವು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಸುಮಾರು 10 ಜನ ಲೀಡರ್ಸ್ಗಳಿದ್ದಾರೆ. ಆ ಲೀಡರ್ಸ್ಗಳು ಬಂದು ದೇವರಾಜು, ಆರ್ಮುಗಾಂವ್, ಶರವಣ, ಫಾರೂಕ್ ಪಾಷಾ, ಮತ್ತು ಬಾಬಾಜಾನ್, ವೆಂಕಟೇಶ್ ಎಲ್ಲರೂ ಸಂಘದಕ್ಕೋಸ್ಕರ ದುಡಿತಾ ಇದ್ದೀವಿ. ಲೇಬರ್ಸ್ಗೆ ಸರ್ಕಾರದಿಂದ ಸಿಗತಕ್ಕಂಥ ಬೆನಿಫಿಟ್ ಎಲ್ಲ ಅವ್ರಿಗೆ ಕೊಡಿಸೋ ಜವಾಬ್ದಾರಿ ನಮ್ಮದು. ಆದ್ದರಿಂದ ನಮ್ಮ ಅಧ್ಯಕ್ಷರು ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿ ಕಟ್ಟಡ ಕಾರ್ಮಿಕರಿಂದ ನಮಗೆ ಎಷ್ಟೋ ಬೆನಿಫಿಟ್ಗಳು ತಗೊಂಡು ಕೊಡ್ತಾ ಇದ್ದಾರೆ ಮುರುಗನ್ ಸಾರ್ ಅವರೇ. ಮಕ್ಕಳಿಗೆ ಎಜುಕೇಷನ್ ಫೀಸ್ ತಗೊಂಡು ಕೊಡ್ತಾರೆ, ಮದುವೆಗೆ ಮಕ್ಕಳಿಗೆ ಅದಕ್ಕೆ ಫೀಸ್ ಕೊಡ್ತಾರೆ, ಸ್ಕಾಲರ್ಶಿಪ್ ಫೀಸ್ ಕೊಡ್ತಾರೆ, ಮೆಡಿಕಲ್ ಶಾಪಿಂದ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅದು ಫೀಸ್ ತಗೊಂಡು ಕೊಡ್ತಾರೆ, ಬೆನಿಫಿಟ್ ಕೊಡ್ತಾರೆ ನಮಗೆ. ಆಮೇಲೆ ಏನೋ ಕಾರಣಕ್ಕಿಂದ ಮರಣ ಆಗಿರೋರಿಗೆ ಅದಕ್ಕೆ ಫೀಸ್ ತಗೊಂಡು ಬಂದು ಕೊಡ್ತಾರೆ ಗೌರ್ಮೆಂಟಿಂದ ನಮಗೆ. ನಾವು ಏನೋ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೀವಿ,
ಆಗ ಬೆಳೆದ ಮೇಲೆ ಹೆಚ್ಚು ಕಮ್ಮಿ ಆಗಿ ಕೆಳಗೆ ಬಿದ್ದುಬಿಟ್ರೆ ಅದಕ್ಕೆ ಏನೋ ಮೆಡಿಕಲ್ಗೆ ನಮಗೆ ಕಾಸು ತಂದು ಕೊಡ್ತಾರೆ. ಎಲ್ಲ ಬೆನಿಫಿಟ್ ನಮ್ಗೆ ಸಿಗ್ತಾ ಇದೆ. ಎಲ್ಲರೂ ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡಿಕೊಂಡು ನಮ್ಮ ಕರ್ನಾಟಕ ಸರ್ಕಾರದಿಂದ ತಗೊಳ್ಳುಂಡೆ ಕಟ್ಟಡ ಕಾರ್ಮಿಕರಿಂದ ಬರೋ ಬೆನಿಫಿಟ್ಗಳು ಎಲ್ಲರಿಗೂ ತಗೋಬೇಕಂದ್ರೆ ಈ ಸನೆಯಲ್ಲಿ ಎಲ್ಲರಿಗೂ ನೋಂದಣಿ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಟ್ಟಡ ಕಾರ್ಮಿಕರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆಯೋ ಅಷ್ಟು ಹೇಳ್ತಾ ಇರ್ತೀನಿ. 1ರಿಂದ 5ನೇ ಕ್ಲಾಸ್ ತನಕ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಎಷ್ಟಂದರೆ ಒಂದು 3,000ರಿಂದ 5,000 ತನಕ. ಆ ಥರ 6ರಿಂದ 10ನೇ ಕ್ಲಾಸ್ ತನಕ 9,000ರಿಂದ 12,000 ತನಕ ಸಿಗುತ್ತೆ. ಸರಿನಾ? ಅದೇ ಥರ ಒಬ್ಬರೊಬ್ರಿಗೂ ಹಾಸ್ಪಿಟಲ್ ಸ್ಪೆಷಲಿಸ್ಟು ನಮ್ಮ ಕರ್ನಾಟಕದಿಂದ ಕಟ್ಟಡ ಕಾರ್ಮಿಕ ಹಾಸ್ಪಿಟಲ್ಗಳು ಒಂದು 30ರಿಂದ 60 ಹಾಸ್ಪಿಟಲ್ ತನಕ ಇದೆ. ಅದರಿಂದ ಎಲ್ಲರೂ ಹೋಗಿ ಅದರಲ್ಲೇ ಯೂಸ್ ಮಾಡಿಕೊಂಡು ಮತ್ತೆ ನಮಗೆ ಆ ಬಿಲ್ನ ಸಬ್ಮಿಟ್ ಮಾಡಿದ್ರೆ ಅದ್ರ ಕಡೆಯಿಂದ ನಮಗೆ ಬೆನಿಫಿಟ್ ಸಿಗುತ್ತೆ. ಮತ್ತೆ ಇನ್ಸೂರೆನ್ಸ್ ಥರನೇ ನಮಗೂ ಬೆನಿಫಿಟ್ಸ್ಗಳು ಇದೆ ಕಟ್ಟಡ ಕಾರ್ಮಿಕರಿಂದ. ಮತ್ತೆ ಇನ್ನು ಏನಂದ್ರೆ ಎಲ್ರೂ ಬಂದು ಕರೆಕ್ಟಾಗಿ ರಿನ್ಯೂವಲ್ ಮಾಡ್ಬೇಕು ಕಾರ್ಡನ್ನ ಕರೆಕ್ಟ್. ಪ್ರತಿ ಸರಿನು ಪೆನ್ಷನ್ ಸಿಗ್ತಾ ಇದೆ. 60ರಿಂದ ಮೇಲಾದ್ರೆ ಪೆನ್ಷನ್ಗಳು ಬರ್ತಾ ಇರುತ್ತೆ. ತಿಂಗಳು ಪೆನ್ಷನ್ 2,500 ರೂಪಾಯಿ ಸಿಗ್ತಾ ಇದೆ. ನೀವು ಅದನ್ನ ಫಾಲೋ ಅಪ್ ಮಾಡಬೇಕು. ಎಲ್ರು ಒಟ್ಟಿಗೆ ನೋಡ್ಕೊಂಡು ಎಲ್ರಿಗೂ ಒಬ್ರೊಬ್ರಿಗೆ ಅನ್ಕೊಳ್ಳೋ ತರ ಮಾಡಿ. ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ನಮ್ಮ ಅಧ್ಯಕ್ಷರಾದ ಮುರುಗನ್ ಅವರು ಈ ಸ್ಥಾಪನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬ ಲೇಬರ್ ಅವ್ರಿಗೆ ಪ್ರತಿಯೊಂದು ಬೆನಿಫಿಟ್ನ ನಾವು ಈಸ್ಕೊಡ್ತಾ ಇದ್ದೀವಿ. ನಿಮಗೆ ಸಹಾಯಧನ ಆಗ್ಬೋದು, ಮಕ್ಕಳ ಸ್ಕಾಲರ್ಶಿಪ್ ಆಗ್ಬೋದು, ಆಮೇಲೆ ಮೆಡಿಕಲ್ ಸಹಾಯಧನ ಆಗ್ಬೋದು, ಮದುವೆ ಸಹಾಯಧನ ಆಗ್ಬೋದು. ಪ್ರತಿಯೊಂದು ನಮ್ಮ ಅಧ್ಯಕ್ಷರಾದ ಮುರುಗನ್ ಅವರು ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಆಸೆ ಪಟ್ಟು ಪ್ರತಿಯೊಬ್ಬರಿಗೂ ಸಿಗೋ ತರ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಟೀಮು ಮುರುಗನ್, ಆಮೇಲೆ ಭಾಷಾ ಭೈ, ರಕ್ಷಿತಾ, ಆಮೇಲೆ ಪ್ರಿಯಾ, ನಿಶಾ, ಆಮೇಲೆ ಕುಮಾರಣ್ಣ, ಬಾಬಾಜಾನ್, ಶರವಣ, ನಾವೆಲ್ಲ ಒಂದು ಟೀಮು. ನಮ್ಗೆ ಇವರು ಒಂದು ಟೀಮ್ ತರ ರೆಡಿ ಮಾಡಿಸಿ, ದೇವರಾಜ್, ನಾವೆಲ್ಲ ಇಷ್ಟು ಜನನು ಲೇಬರ್ಗೆ ಪ್ರತಿಯೊಂದು ಬೆನಿಫಿಟು ಸಿಗ್ಬೇಕು ಅಂತೇಳಿ ಈ ತರ RPL ಟ್ರೈನಿಂಗ್ಗಳು ಮಾಡಿಸ್ತಾ ಇದೀವಿ. ಆಮೇಲೆ ಎಲ್ಲಾದ್ರೂ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಅಧ್ಯಕ್ಷರಾದ ಮುರುಗನ್ ಅವ್ರ ಜೊತೆ ಹೋಗಿ ಅವ್ರ ಕಷ್ಟ ಸುಖನ ತಿಳ್ಕೊಂಡು ಅವ್ರಿಗೆ ಸಹಾಯಧನನು ಕೊಡಿಸ್ತಾ ಇದೀವಿ. ಈ ತರ ನಮ್ಮ ಚಾಮುಂಡೇಶ್ವರಿ ಯೂನಿಯನ್ ಇಂದ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬೆನಿಫಿಟ್ ಸಿಗ್ಬೇಕಂತ ಆಸೆ ಪಡ್ತಾ ಇದೀವಿ. ದಯವಿಟ್ಟು ನೀವೆಲ್ಲ ನಿಮ್ ಲೇಬರ್ ಕಾರ್ಡ್ನ ಡೇಟ್ ನೋಡ್ಕೊಳ್ಳಿ, ರಿನ್ಯೂವಲ್ ಮಾಡಿಸ್ಕೊಳ್ಳಿ. ರಿನ್ಯೂವಲ್ ಇದ್ರೇನೆ ನಿಮ್ಗೆ ಏನ್ ಬೆನಿಫಿಟ್ ಆದ್ರೂ ನಾವು ಕೊಡ್ಸೋಕು ಸಾಧ್ಯ ಆಗತ್ತೆ. ಮುರುಗನ್ ಅವರೆಲ್ಲ ಕರೆಕ್ಟ್. ಮುರುಗನ್ ಅವರು ನಮ್ಗೆ ಎಲ್ಲ ಸೇವೆಗಳು ಕರೆಕ್ಟ್ ಆಗಿ ಮಾಡ್ತಾರೆ. ಪ್ರತಿಯೊಂದನ್ನು ಒಬ್ಬರೊಬ್ರಿಗೆ ಒಂದೊಂದ್ ತರ ಎಲ್ರಿಗೂ ಹೇಳ್ತಾರೆ, ಎಲ್ರಿಗೂ ಮಾಡ್ಕೊಡ್ತಾವ್ರೆ. ಎಲ್ರೂ ಸೇರಿ ನೀವು ಜನನ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಮುಂದಕ್ಕೆ ಹೋಗೋದು. ನಮ್ಗೆ ಎಲ್ಲ ಸೇವೆಗಳು ಮಾಡ್ತಾ ಇರ್ತಾರೆ. ಯಾವ್ದು ಇಲ್ಲ ಅಂತ ಹೇಳಲ್ಲ. ಕಾರ್ಡ್ಗಳಿಗೂ ಪ್ರತಿಯೊಬ್ಬರಿಗೂ ಅಣಗಿದ್ರೆ ಎಲ್ರಿಗೂ ಮಾಡ್ಕೊಡ್ತಾರೆ. ನೀವು ಅದೇ ತರ ಇದು ಮಾಡಿ. ಧನ್ಯವಾದಗಳು ಸರ್. ನಮಸ್ಕಾರ. ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ನಾವು ಮುರುಗನ್ ಕಡೆಯಿಂದ ನಾವು ಈ ಮೀಟಿಂಗ್ ಉದ್ದೇಶವಾಗಿ ಬರೋದ್ರಿಂದ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಕಂಪ್ಲೀಟು A to Z ಮುರುಗನ್ ಕಡೆಯಿಂದ ನಮ್ಗೆಲ್ಲ ಸೌಲಭ್ಯಗಳು ನೀಟಾಗಿ ಸಿಗ್ತಾ ಇದೆ. ಏನೇ ಬಿಲ್ಡಿಂಗ್ ಮೇಲೆ ಅಪವಾದ ಆಗಿರಲಿ, ಏನೇ ಆಗಿರಲಿ, ಏನೇ ಒಂದು ತೊಂದರೆ ಆಗಿರಲಿ, ಇವ್ರ ಕಡೆಯಿಂದ ಮುರುಘವರು ಸರ್ ಕಡೆಯಿಂದ ನಮಗೂ ಎಲ್ಲ ಕ್ಲೀನಾಗಿ ಸಿಗ್ತಾ ಇದೆ. ಆಮೇಲೆ ಇದನ್ನಲ್ಲಿ ಕೆಲಸ ಮಾಡೋರ್ಗೂ ಏನಂದರೆ ಇದನ್ನಲ್ಲಿ ಬರೋರ್ಗೂ ಎಲ್ಲರಿಗೂ ಸೌಲಭ್ಯ ಇದೆ. ಆಮೇಲೆ ಈ ಸೇಫ್ಟಿ ಕಿಟ್ಗಳು ಕೊಡೋದ್ರಿಂದ ನಾವು ಸೇಫ್ಟಿ ಆಗಿರ್ತೀವಿ. ಯಾಕಂದ್ರೆ ನಮ್ಮ ಮೇಲೆ ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮ ಫ್ಯಾಮಿಲಿ ಇದ್ದಾರೆ. ಅದರಿಂದ ನಾವು ಸೇಫ್ಟಿ ಆಗಿ ಹೋಗ್ಬಿಟ್ಟು ಸೇಫ್ಟಿ ಆಗಿ ಬರಬೇಕು. ಎಲ್ಲ
ಎಲ್ಲರಿಗೂ ಸೌಲಭ್ಯ ಚೆನ್ನಾಗಿದೆ. ಆಮೇಲೆ 60 ವರ್ಷ ಆಗಿದ್ಮೇಲೆ ಪೆನ್ಷನ್ ಇದೆ, ಎಲ್ಲ ಸೌಲಭ್ಯಗಳಿದೆ. ಎಜುಕೇಶನ್, ಮಕ್ಕಳಿಗೆ ಎಜುಕೇಶನ್ಗೆ ದುಡ್ಡು ಕೊಡ್ತಾರೆ. ಚಾಮುಂಡೇಶ್ವರಿ ಕಟ್ಟಡ ಕಾರ್ಮಿಕರು ಇತರ ಕಾರ್ಮಿಕರಿಂದ ಮಾತಾಡ್ತಾ ಇದ್ದೀರಿ. ಎಲ್ಲರೂ ಬಂದ್ಬಿಟ್ಟು ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡಿ ಸಹಾಯಧನ ಎಲ್ಲ ಪಡ್ಕೊಳ್ಳಿ, ಮತ್ತು ಸ್ಕಾಲರ್ಶಿಪ್ ಪಡೀರಿ, ಮದುವೆ ದುಡ್ಡು ಪಡೀರಿ, ಎಲ್ಲರೂ ಕಾಲೇಜ್ ಎಲ್ಲ ಪಡ್ಕೊಂಡು ಹೋಗಿ. ಕಾಲೇಜ್ದು ಲೇಬರ್ ಕಾರ್ಡನ್ನು ದಯವಿಟ್ಟು ರಿನ್ಯೂವಲ್ ಮಾಡಿ ಎಲ್ಲರೂ. ಸರ್ ನಮಸ್ಕಾರ. ನಾವು ಚಾಮುಂಡೇಶ್ವರಿ ಕಟ್ಟಡ ಇತರ ಕಾರ್ಮಿಕ ಸಂಘ ಅಧ್ಯಕ್ಷ ಮುರುಗನ್ ಅಂತನ. ನೋಡಿ, ಇವತ್ತು RPL ಟ್ರೈನಿಂಗ್ ಅಂತ ಮಾಡ್ತಾ ಇದ್ದೀವಿ. 300 ಜನ ಸೇಫ್ಟಿ ಕಿಟ್ ಅವ್ರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಏನಾಗ್ತದೆ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ಇವತ್ತು 300 ಜನ ಬಂದಿದ್ದಾರೆ ಸರ್. ಟೋಟಲ್ 500 ಜನ ಸೆಲೆಕ್ಟ್ ಆಗಿದ್ದಾರೆ. ಇವತ್ತು 300 ಜನ ಬಂದಿದ್ದಾರೆ. ತಿರ್ಗಾ ಒಂದೊಂದು ದಿವಸ ಟ್ರೈನಿಂಗ್ ಮಾಡ್ತೀವಿ ಸರ್. ಮೆಡಿಕಲ್ ಇದೆ, ಮದುವೆ ಸಹಾಯ ಇದೆ, ಆಮೇಲೆ ಡೆತ್ ಕ್ಲೇಮ್ ಆಗುತ್ತೆ. ಸುಮಾರು ಬೆನಿಫಿಟ್ಸ್ ಇದೆ ಸರ್. ಸ್ಕಾಲರ್ಶಿಪ್ ಇದೆ, ಎಲ್ಲ ಮಾಡ್ತಾ ಇದ್ದೀವಿ ಸರ್. ನಮ್ಮ ಕಡೆ ಏನಾಗುತ್ತೆ ಅದೆಲ್ಲ ಇದು ಮಾಡ್ತಾ ಇದ್ವಿ. ಏನಂತಾನೆ ಒಂದು ನಮ್ಮ ಮಿನಿಸ್ಟ್ರಿಗೆ ಒಂದೇ ಮಾತು ಹೇಳ್ಬೇಕಾಯ್ತು. ಸೇವಾ ಕೇಂದ್ರ ಅಂತಲೇ ಒಂದು ಓಪನ್ ಮಾಡಿದ್ದಾರೆ. ಅದರಿಂದ ತುಂಬ ಲೇಬರ್ಸ್ಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಸ್ಮಾರ್ಟ್ ಕಾರ್ಡ್ ಬಂದಿದೆ ಆ ಥರನೇ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾಕಂದ್ರೆ ಅವ್ರು ಹೋಗೋಕ್ಕಾಗ್ತಾ ಇಲ್ಲ. ಲೇಬರ್ ಕೆಲಸ ಬಿಟ್ಬಿಟ್ಟು ಒಂದು ದಿವಸ ಹೋಗ್ಬೇಕು, ಅದನ್ನು ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಶಾಂತಿನಗರ ಅಂತಲೇ ಇದೆ. ಇಲ್ಲಿಂದ RT ನಗರದಿಂದ ಶಾಂತಿನಗರ ಬಾ ಅಂತಾರೆ. ಒಂದು ದಿವಸ ಕೂಲಿ ಹೋಗ್ತಾ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಅದು ಏನು ವ್ಯವಸ್ಥೆ ಮಾಡಬೇಕು ಮಿನಿಸ್ಟರ್ ಅದನ್ನ ಇದು ಮಾಡಬೇಕು ಸರ್.